ಸಾರ್ಥಕ್, ಆದ್ಯಾ, ನೀವು ಬಂದಿದ್ದು ಎಷ್ಟು ಸಂತೋಷ ಆಯಿತು ಗೊತ್ತಾ. ಕಣ್ಣೆದ್ರು ಕಾಣಿಸ್ಲಿಲ್ಲ ಅಂತ ಕೋಪ ಬಂದರು, ಕಣ್ಣಲ್ಲಿ ನೀರು ಬರೋಂಥ ಒಳ್ಳೆ ಕೆಲಸ ಮಾಡಿಬಿಟ್ಟೆ ಕಣೆ. ನಮ್ಮ ಬಗ್ಗೆ ಗೊತ್ತಲ್ಲ, ಸಂಧಾನಕ್ಕೂ ಸೈ ಸಂಗ್ರಾಮಕ್ಕೂ ಸೈ. ಸುಮ್ಮನೆ ಕಾಂಪಿಟೇಷನ್ ಅಂದ್ರೆ ಜಿದ್ದಿಗೆ ಬಿದ್ದು ಗೆಲ್ಲೋ ಮಗ ನಾನು. ಇನ್ನು ರಿವೆಂಜ್ ಅಂತ ಫಿಕ್ಸ್ ಆದ್ಮೇಲೆ ಮುಗೀತು. ಆಲ್ ದಿ ಬೆಸ್ಟ್ ಸ್ಕೌಂಡ್ರಲ್. ನೀನೇ ನನ್ನ ಮದುವೆನ ಹಾಳು ಮಾಡೋದು ನೋಡ್ತಿದ್ರೆ ಅದನ್ನು ನೋಡ್ಕೊಂಡು ನಾನು ಹೇಗಿರಲಿ? ಬಲಿಗೂ ಮುಂಚೆ ಕುರಿನ ಮೇಯಿಸ್ತಾ ಇದ್ರೆ ಹೇಗೆ? ಕುರಿನ ಮೇಸೆ ಕಡಿಬೇಕು. ವಿಕ್ಕಿ ವೇದಾಂತ್ನ ತಿಂಡಿ ಕರೆದಿಯಾ? ನೋಡು, ಇವ್ ನಿಮ್ಮನ್ನ ತಿಂಡಿ ಕರೆದಿರಲ್ಲ ಅಂತ ನಾನೇ ಕರೆಯೋಕೆ ಹೊರಟಿದ್ದೆ, ನೀವೇ ಬಂದೆ. ಇಬ್ರು ಬ್ಯಾಗ್ ತಗೊಂಡು ಎಲ್ಲಿಗೆ ಹೊರಟಿದ್ದೀರಾ? ಅಮ್ಮ, ನಾನು ಮತ್ತೆ ಸುಳ್ಳು ಹೇಳ್ತಿದ್ದೀನಿ. ಬಟ್ ವಿಕ್ರಾಂತ್ ಫ್ಯೂಚರ್ಗೋಸ್ಕರ ನಾನು ಇದನ್ನು ಮಾಡಲೇಬೇಕಾಗಿದೆ. ಐಮ್ ರಿಯಲಿ ಸಾರಿ ಮಾ. ಅಮ್ಮ, ಮುಂಬೈಗೆ. ಏನೋ ಹೇಳ್ತಿದ್ದೆ ನೀನು? ಮುಂಬೈಗ? ಯಾಕೆ? ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಬಂತಮ್ಮ. ಫ್ಲೈಟ್ ಟಿಕೆಟ್ಸ್ ಬುಕ್ ಆಗೋಗಿದೆ. ಇನ್ನೇ ಪಿಕಪ್ ಮಾಡೋದಕ್ಕೆ ಕಾರು ಬರುತ್ತೆ. ಸೊ ಅದೇನೋ ಓಕೆ. ಇವನು ಬ್ಯಾಗ್ ತಗೊಂಡಿದ್ದಾನೆ, ಇವನು ಮೀಟಿಂಗ್ ಬರ್ತಾನ? ಒಳ್ಳೆ ಜೋಕು. ಸುಳ್ಳು ಹೇಳ್ಬೇಕಾದ್ರೂ ನಂಬೋ ಥರ ಇರಲಿ. ಯಾಕ್ರೋ ಕಿಡ್ನಿ ಕಿಲೋರ್ ಥರ ನೋಡ್ತಾ ಇದ್ದೀರಾ? ಹುಳಿ ಹೇಗೆ ಉಳ್ತೀನಲ್ವೋ ಅದೇ ಥರ ವಿಕ್ಕಿ ಆಫೀಸ್ ಕೆಲಸಕ್ಕೆ ಹೋಗಲ್ಲ ಅಂತ ನನಗೆ ಗೊತ್ತು. ಮಾವನ್ ಸ್ವಲ್ಪ ಸುಮ್ಮನೆ ಇರೋದಕ್ಕೆ ಹೇಳಮ್ಮ. ಇವನು ಕೇಳ್ತಿರೋದು ಸರಿಯಾಗೇ ಇದೆಯಲ್ಲೋ. ವಿಕ್ಕಿ ಮೀಟಿಂಗೋಸ್ಕರ ಮುಂಬೈಗೆಲ್ಲ ಬರ್ತಿದ್ದಾನ? ಮೀಟಿಂಗ್ ಯಾರು ಹೋಗ್ತಾ ಇರೋದು? ನಾವು ಜಾಲಿ ಟ್ರಿಪ್ ಹೋಗ್ತಾ ಇರೋದು. ಅಗ್ರಜ ಮೀಟಿಂಗ್ ಅಟೆಂಡ್ ಮಾಡ್ತಾನೆ, ನಾನು ಸೈಟ್ ಸೀಯಿಂಗ್ ಮಾಡ್ಕೊಂಬರ್ತೀನಿ. ಮನೇಲಿ ಇದು ಬೋರ್ ಆಗೋಗಿದೆಯಮ್ಮ. ತುಂಬ ದಿನ ಕೊಟ್ಟಿಗೆಯಲ್ಲಿ ಕಟ್ಟಾಗಿರೋ ಹುಳಿನ ಸಡನ್ನಾಗಿ ರೋಡಿಗೆ ಬಿಡಬಾರ್ದು, ಅನಾಹುತ ಗ್ಯಾರಂಟಿ. ಅಲ್ಲ ಕಣೋ, ಇದ್ದಕ್ಕಿದ್ದ ಹಾಗೆ ಇವನು ಬೋರು ಅಂತೆಲ್ಲ ಹೇಗೆ? ಇದಕ್ಕೆಲ್ಲ ತಿಂಗಳಾಗಲಿ ಪ್ರಿಪ್ರೇಷನ್ ಬೇಕಮ್ಮ. ಏನೋ ಅವನೇ ಬರ್ತೀನಿ ಅಂತ ಹೇಳಿದ್ದಾರೆ. ನೀವೆಲ್ಲ ಸುಮ್ಮನೆ ಪ್ರಶ್ನೆಗಳನ್ನ ಕೇಳೋ ಮೂಡ್ ಹಾಳು ಮಾಡಬೇಡಿ. ಎಸ್ ಹಾಗೆ ಹೋಗುತ್ತೆ. ಸರಿ ಅಮ್ಮ, ನಾನು ಹೋಗಿ ಬರ್ತೀನಿ. ನೀನು ಕಾಲಿಗೆ ಬೀಳೋ. ಅಕ್ಕ, ನನಗೆ ಯಾಕೋ ಎಕ್ಕ ಜೋಡಿ ಮುಂಬೈಗೆ ಹೋಗ್ತಾರ ಅನ್ನೋದೇ ಡೌಟು. ನೀನು ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡ. ನಾಳೆನೇ ಆ ಪರಿಮಳ ಮಗಳ ಮದುವೆ. ಅದನ್ನು ನಿಲ್ಲಿಸೋದಕ್ಕೆ ಏನೋ ಪ್ಲ್ಯಾನ್ ಹೇಳಿದ್ಯಲ್ಲ, ಅದ್ರ ಕಡೆ ಗಮನ ಕೊಡು. ಆಯಿತು, ನೀನು ಪೇಮೆಂಟ್ ಬಗ್ಗೆ ಗಮನ ಕೊಡು. ಬಾವ ಕಾಲ್ ಮಾಡ್ತಿದ್ದಾರೆ. ಹೇಳಿ ಬಾವ. ಎಲ್ಲಿದ್ದೀರ ವಿಕ್ಕಿ? ಎಷ್ಟೊತ್ತಿಗೆ ಬರ್ತೀರಾ? ಇಷ್ಟೊತ್ತು ನಾವು ಅದನ್ನೇ ಯೋಚನೆ ಮಾಡ್ತಿದ್ವಿ. ಇವತ್ತು ಹೇಗಿದ್ರು ಬರೀ ವರಪೂಜೆ ಅಷ್ಟೇ ತಾನೇ. ಅಲ್ಲೆಲ್ಲ ಬರೀ ಮನೆಯವರೇ ಇರ್ತಾರೆ. ಸೊ ನಾವು ಬಂದರೆ ಡೌಟ್ ಬರಲ್ವಾ? ಅದಿರಲಿ, ನಮ್ಮ ಹುಡುಗಿ ಹೇಗೆ ರೆಡಿ ಆಗಿದ್ದಾರೆ? ಸದಾಶಿವಂಗೆ ಅದೇ ಧ್ಯಾನ ಅನ್ನಗಾಯ್ತು. ಸರಿ, ವೇದಾಂತ ಫೋನ್ ಕೊಡಿ. ಓಕೆ ತಗೋ, ನಿನ್ನ ಹತ್ರನೇ ಮಾತಾಡ್ಬೇಕಂತ. ಹೇಳಿ ಸಾರ್ಥಕ್. ವಿಕ್ಕಿಗೆ ಹೇಳಿದ್ರೆ ಸುಮ್ಮನೆ ವಾದ ಮಾಡ್ತಾನೆ ಅಂತ ಹೇಳಲಿಲ್ಲ. ಈ ಗೌತಮ್ ಎಲ್ಲರ ಕಣ್ಣಿಗೂ ಒಳ್ಳೆಯವನಾಗೋಸ್ಕರ ಮನೆ ಕಾರ್ ಕಳಿಸಿದ್ದ. ಈಗ ಎಲ್ಲರೂ ಅದರಲ್ಲೇ ಚಿತ್ರಕ್ಕೆ ಬಂದಿದ್ದಾರೆ. ನನಗೆ ಯಾಕೋ ಅತಿ ವಿನಯ ಧೂರ್ತ ಲಕ್ಷಣ ಅನ್ನಿಸ್ತಿದೆ. ಇದನ್ನು ಹೇಳಿದ್ರೆ ಇಲ್ಲಿ ಯಾರೂ ಕೇಳಲ್ಲ. ಸೊ ನನ್ನೊಬ್ಬನಿಗೆ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಆಗ್ಬೋದು. ಸೊ ಪ್ಲೀಸ್ ಬೇಗ ಬನ್ನಿ. ಏನಾಯ್ತು ಅಗ್ರಜ? ಬಾವ ಏನಂದ್ರು? ಅಲ್ಲೆಲ್ಲ ಓಕೆ ಅಂತ? ಹೋಟೆಲ್ಗೆ ಹೋಗಿ ಲಗೇಜ್ ಇಟ್ಟು ಡೈರೆಕ್ಟಾಗಿ ಅಲ್ಲಿಗೆ ಬರ್ತೀವಿ. ನಾವು ಒಳಗಡೆ ಬರೋದಕ್ಕೆ ವ್ಯವಸ್ಥೆ ಮಾಡಿ. ಶೋರ್ ವೇದಾಂತ್. ಯಾಕೆ ಸಡನ್ನಾಗಿ ಸೀರಿಯಸ್ ಆಗಿಬಿಟ್ಟೆ? ಬಾವ ಏನಂದ್ರು? ಏನಾಯ್ತು? ಆ ಗೌತಮ್ ಚಾಪ್ಟರ್ನ ಕ್ಲೋಸ್ ಮಾಡಲಿಲ್ಲ ಅಂದರೆ ನಿನ್ನ ಮದುವೆ ಸಾಧ್ಯನೇ ಇಲ್ಲ ವಿಕ್ರಾಂತ್.
ಏ ತಿಂಡಿ ಪೋತಿ ಸರಿಯಾಗಿ ಹಿಡ್ಕೊಂಡು ನಿಂತ್ಕೊ ಬಂದವ್ರ ಮುಂದೆ ಮರ್ಯಾದೆ ಕಳಿಬೇಡ. ತನ್ನ ಕಳಿಸ್ಕಿಂತ ಕೊಬ್ಬು ಅಲ್ವಾ ನಿಂಗೆ? ಅಂಜು ಮದ್ವೆ ನಾನೇ ಕಳ್ಸ ಹಿಡೋದು ಹೀಗೆ ಹೇಳಿದ್ದೀನಿ. ಏ ನಾನ್ಯಾರ ಮದ್ವೆಲಿ ಕಳ್ಸ ಹಿಡಿಯೋದು? ಅವಳೇನೋ ಹೇಳ್ತಾಳೆ ಅಂತ ನೀನೊಬ್ಳು. ನಮ್ಮೆಲ್ಲರೂ ಮದುವೆಗೆ ಅಕ್ಕನೇ ಕಳ್ಸ ಹಿಡಿಯೋದು. ಸುಮ್ಮನೆ ನಿಂತ್ಕೊಳ್ಳ. ಈ ಸಾರ್ಥಕ್ ಎಲ್ಲೋದ್ರು? ಹುಡುಗಿ ಅಣ್ಣ ಆಗಿ ಎಲ್ಲೆಲ್ಲೋ ಓಡಾಡ್ತಿದ್ದೀರಲ್ಲ, ಶಾಸ್ತ್ರ ಅದು ಇದು ಅಂತ ಕತೆ ನಿಮ್ಗೆ ಹುಡ್ಕೋಕ್ಕಾಗತ್ತಾ? ಸುಮ್ಮನೆ ಎಲ್ಲ ಜೊತೆ ಎಲ್ಲಕ್ಕೆ ನಿಮಗೇನು ಪ್ರಾಬ್ಲಮ್ಮು? ನನಗೆ ಗೌತಮ್ ಮುಖ ನೋಡೋಕ್ಕೂ ಇಷ್ಟ ಇಲ್ಲ. ಆರ್ತಿ ಒಂದೊಂದು ನಿಮಿಷ ಕಳೆದ ಹಾಗೆ ನೀನ್ ಒಂದೊಂದೇ ನರಕದ ಮೆಟ್ಲು ಏರ್ತಿದ್ಯಾ ಅನ್ಕೋ. ನಾಳೆ ನಿನ್ ಮದುವೆ ಆಯ್ತು ಅಂದ್ರೆ ನಿನ್ ಹಿಸ್ಟ್ರಿನೇ ಕ್ಲೋಸ್. ಭಜ್ರಂಗಿ, ನಾಳೆ ಎಲ್ಲನೂ ನಾವು ಅಂದ್ಕೊಂಡಂಗೆ ಆಗೋ ಥರ ಮಾಡಪ್ಪ. ಅದೆಲ್ಲ